ಪಹಲಗಾಂವ್ ದಾಳಿಯ ಪ್ರತಿಕಾರಕ್ಕೆ ಭಾರತ ಸಜ್ಜಾಗಿದೆ. ಮಧ್ಯೆ ಟಾರ್ಗೆಟ್ ಫಿಕ್ಸ್ ಆದಂತ ಬೆನ್ನಲ್ಲೇ ಪಾಕಿಸ್ತಾನದ ಗಡಿಯಲ್ಲಿ ಎನ್ಐಎ ತನಿಖೆಯನ್ನು ಮುಂದುವರೆಸಿದೆ. ಈಗಾಗಲೇ ನೂರಾರು ಜನರ ಹೇಳಿಕೆ ಕೂಡ ಪಡೆದುಕೊಂಡಿದೆ. ತನಿಖೆ ಕೈಗೆತ್ತಿಕೊಂಡಿರುವಂತಹ ಎನ್ಐಎ ಅಧಿಕಾರಿಗಳು ನಾಳೆ ಅಂತಿಮ ವರದಿಯನ್ನ ರಕ್ಷಣಾ ಸಚಿವಾಲಯಕ್ಕೆ ಹಿರಿಯ ಅಧಿಕಾರಿಗಳಿಗೆ ಸಲ್ಲಿಕೆಯನ್ನ ಮಾಡಲಿದ್ದಾರೆ. ಈ ಮಧ್ಯೆ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಆಗಬಾರದು ಅಂತ ಭಾರತೀಯ ಮಿಲಿಟರಿ ಪಡೆ ಯೋಧರು ಸೇಡಿನ ಹಕ್ಕಿಯಂತೆ ಹಗಲಿರುಳು ಕೂಡ ಹೊಂಚಾಗ್ತಾ ಇದ್ದಾರೆ. ಪಾಕಿಸ್ತಾನ ಮಟ್ಟ ಹಾಕಲು ಭಾರತ ಸಜ್ಜು. ಮೊದಲ ಆಪರೇಷನ್ ಫಿಕ್ಸ್ ಅಟ್ಯಾಕ್ ಎಲ್ಲಿ? ಪಹಲಗಾಂವ್ ದಾಳಿಯ ಪ್ರತೀಕಾರಕ್ಕೆ ಭಾರತದ ಸೇನೆ ಸಜ್ಜಾಗಿದೆ. ಟಾರ್ಗೆಟ್ ಫಿಕ್ಸ್ ಆಗಿದ್ದು ಸಮಯ ಕೂಡ ನಿಗದಿಯಾಗಿದೆ. ಮಿಸೈಲ್ ಗನ್ ಹಿಡಿದು ಹೊಡೆಯೋದಷ್ಟೇ ಬಾಕಿ ಇದೆ. ಸೇಡು ಮಾತ್ರ ಮಿಸ್ ಆಗಲ್ಲ. ಕಾದು ಹೊಡೆಯೋದಷ್ಟೇ ಸೇನೆ ತಂತ್ರವಾಗಿದೆ. ಹೀಗಾಗಿ ಪ್ರಧಾನಿ ಮೋದಿ ಸಾಲು ಸಾಲು ಮೀಟಿಂಗ್ ಮಾಡ್ತಿದ್ದಾರೆ. ಮೊದಲ ಆಪರೇಷನ್ ಫಿಕ್ಸ್ ಅಟ್ಯಾಕ್ ಎಲ್ಲಿ ಎಂಬುದು ಮಾತ್ರ ತಿಳಿಯಬೇಕಿದೆ. ಈ ದಾಳಿ ಬೆನ್ನಲ್ಲೇ ಭಾರತದ ಮಿಲಿಟರಿ ಯಾವುದೇ ಕ್ಷಣದಲ್ಲಾದರೂ ಪಾಕ್ ಮೇಲೆ ದಾಳಿ ಮಾಡುವ ಸಾಧ್ಯತೆ ಇದೆ. ಹೀಗಾಗಿ ಭಾರತದ ಪ್ರಧಾನಿಯ ಈ ನಿರ್ಧಾರ ಕೇಳಿ ಪಾಕ್ಗೆ ನಡುಕ ಶುರುವಾಗಿದೆ. ಭಾರತವು ಮುಂದಿನ 24ರಿಂದ 36 ಗಂಟೆಗಳಲ್ಲಿ ತನ್ನ ವಿರುದ್ಧ ಮಿಲಿಟರಿ ಕ್ರಮ ಕೈಗೊಳ್ಳಲು ಯೋಚಿಸುತ್ತಿದೆ ಅಂತ ಪಾಕಿಸ್ತಾನ ಬಾಯ್ ಬಡ್ಕೊಳ್ತಿದೆ. ಪ್ರತೀಕಾರಕ್ಕೆ ಭಾರತ ಮುಂದಿರುವ ಆಯ್ಕೆ ಕೋಲ್ಡ್ ಸ್ಪಾಟ್. ಸೀಮಿತ ಮಟ್ಟದಲ್ಲಿ ದಾಳಿಗೆ ಪ್ಲಾನ್ ಮಾಡಿಕೊಂಡಿದೆ. ಪಾಕಿಸ್ತಾನದ ಮೇಲೆ ಪೂರ್ಣ ಪ್ರಮಾಣದ ಯುದ್ಧ ಇಲ್ಲವಾದರೂ ಬಿಒಕೆ ಗುರಿಯಾಗಿಸಿಕೊಂಡು ಭಾರತ ಪ್ರಹಾರ ಶುರು ಮಾಡಬಹುದು. ಮೊದಲು ಟೆರರ್ ಲಾಂಚ್ ಪ್ಯಾಡ್ ಧ್ವಂಸಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ನಂತರ ಬಿಒಕೆಯನ್ನ ವಶಕ್ಕೆ ಪಡೆಯಬಹುದು. ನಿಯಂತ್ರಣ ರೇಖೆಯಲ್ಲಿ ದಾಳಿ ಮಾಡಿ ಎಲ್ಒಸಿ ವಿಸ್ತರಣೆ ಮಾಡುವುದು. ಅಂತಾರಾಷ್ಟ್ರೀಯ ಗಡಿಯಲ್ಲಿ ದಾಳಿ ಮಾಡಿ ಅದನ್ನ ವಿಸ್ತರಣೆ ಮಾಡುವುದು. ನೆಲ, ಜಲ, ಆಕಾಶ 3 ಮಾರ್ಗದಲ್ಲಿ ಏಕಕಾಲಕ್ಕೆ ದಾಳಿ ಮಾಡಿ ಪಾಕಿಸ್ತಾನಕ್ಕೆ ನೌಕಾ ದಿಗ್ಬಂಧನ. ಕರಾಚಿ ಮೇಲೆ ನೌಕಾಪಡೆ ದಾಳಿ ಮಾಡುತ್ತೆ. ಪಾಕ್ ಒಳಭಾಗಕ್ಕೆ ವಾಯುದಾಳಿ, ರಾವಲ್ಪಿಂಡಿ, ಇಸ್ಲಾಮಾಬಾದ್ ಇತ್ಯಾದಿಗಳಲ್ಲಿ ದಾಳಿ ನಡೆಸಲಾಗುತ್ತೆ. ಪ್ರತೀಕಾರ ಮಿಸ್ ಆಗಲ್ಲ. ಕಾದು ಹೊಡೆಯುವುದಷ್ಟೇ ಸೇನೆ ತಂತ್ರ. That's my mission. That's my promise. I'll find you. ಇಲ್ಲಿಯವರೆಗೆ 46 ಉಗ್ರರ ನೆಲೆಗಳನ್ನ ಭಾರತೀಯ ಸೇನೆ ಗುರುತಿಸಿದೆ. ಇನ್ನು ಭಾರತದ ಟಾರ್ಗೆಟ್ ಗೊತ್ತಾಗ್ತಿದ್ದಂತೆಯೇ ಪಾಕ್ ಸೇನೆ ಉಗ್ರರ ನೆಲೆಯಿಂದ ಬೇರೆಡೆಗೆ ಶಿಫ್ಟ್ ಮಾಡಿದೆ. ಹೀಗಾಗಿಯೇ ಪಾಕ್ ಬಚ್ಚಿಟ್ಟಿರುವ ಉಗ್ರರ ಸ್ಥಳಗಳ ಮೇಲೆ ದಾಳಿಯ ಸಾಧ್ಯತೆ ಹೆಚ್ಚಿದೆ. ಎಲ್ಲ ಉಗ್ರರ ನೆಲೆ ಪತ್ತೆ ಹಚ್ಚುವ ಕೆಲಸವನ್ನ ಸೇನೆ ಮಾಡ್ತಾ ಇದೆ. ಮುಂದಿನ 24ರಿಂದ 36 ಗಂಟೆಯಲ್ಲಿ ಸೇನೆ ದಾಳಿ ಸಾಧ್ಯತೆ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಪಹಲಗಾಂವ್ ದಾಳಿಯ ಪ್ರತಿಕಾರಕ್ಕೆ ಭಾರತ ಸಜ್ಜಾಗಿದೆ. ಮಧ್ಯೆ ಟಾರ್ಗೆಟ್ ಫಿಕ್ಸ್ ಆದಂತ ಬೆನ್ನಲ್ಲೇ ಪಾಕಿಸ್ತಾನದ ಗಡಿಯಲ್ಲಿ ಎನ್ಐಎ ತನಿಖೆಯನ್ನು ಮುಂದುವರೆಸಿದೆ. ಈಗಾಗಲೇ ನೂರಾರು ಜನರ ಹೇಳಿಕೆ ಕೂಡ ಪಡೆದುಕೊಂಡಿದೆ. ತನಿಖೆ ಕೈಗೆತ್ತಿಕೊಂಡಿರುವಂತಹ ಎನ್ಐಎ ಅಧಿಕಾರಿಗಳು ನಾಳೆ ಅಂತಿಮ ವರದಿಯನ್ನ ರಕ್ಷಣಾ ಸಚಿವಾಲಯಕ್ಕೆ ಹಿರಿಯ ಅಧಿಕಾರಿಗಳಿಗೆ ಸಲ್ಲಿಕೆಯನ್ನ ಮಾಡಲಿದ್ದಾರೆ. ಈ ಮಧ್ಯೆ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಆಗಬಾರದು ಅಂತ ಭಾರತೀಯ ಮಿಲಿಟರಿ ಪಡೆ ಯೋಧರು ಸೇಡಿನ ಹಕ್ಕಿಯಂತೆ ಹಗಲಿರುಳು ಕೂಡ ಹೊಂಚಾಗ್ತಾ ಇದ್ದಾರೆ. ಪಾಕಿಸ್ತಾನ ಮಟ್ಟ ಹಾಕಲು ಭಾರತ ಸಜ್ಜು. ಮೊದಲ ಆಪರೇಷನ್ ಫಿಕ್ಸ್ ಅಟ್ಯಾಕ್ ಎಲ್ಲಿ? ಪಹಲಗಾಂವ್ ದಾಳಿಯ ಪ್ರತೀಕಾರಕ್ಕೆ ಭಾರತದ ಸೇನೆ ಸಜ್ಜಾಗಿದೆ. ಟಾರ್ಗೆಟ್ ಫಿಕ್ಸ್ ಆಗಿದ್ದು ಸಮಯ ಕೂಡ ನಿಗದಿಯಾಗಿದೆ. ಮಿಸೈಲ್ ಗನ್ ಹಿಡಿದು ಹೊಡೆಯೋದಷ್ಟೇ ಬಾಕಿ ಇದೆ. ಸೇಡು ಮಾತ್ರ ಮಿಸ್ ಆಗಲ್ಲ. ಕಾದು ಹೊಡೆಯೋದಷ್ಟೇ ಸೇನೆ ತಂತ್ರವಾಗಿದೆ. ಹೀಗಾಗಿ ಪ್ರಧಾನಿ ಮೋದಿ ಸಾಲು ಸಾಲು ಮೀಟಿಂಗ್ ಮಾಡ್ತಿದ್ದಾರೆ. ಮೊದಲ ಆಪರೇಷನ್ ಫಿಕ್ಸ್ ಅಟ್ಯಾಕ್ ಎಲ್ಲಿ ಎಂಬುದು ಮಾತ್ರ ತಿಳಿಯಬೇಕಿದೆ.
ಈ ದಾಳಿ ಬೆನ್ನಲ್ಲೇ ಭಾರತದ ಮಿಲಿಟರಿ ಯಾವುದೇ ಕ್ಷಣದಲ್ಲಾದ್ರೂ ಪಾಕ್ ಮೇಲೆ ದಾಳಿ ಮಾಡುವ ಸಾಧ್ಯತೆ ಇದೆ. ಹೀಗಾಗಿ ಭಾರತದ ಪ್ರಧಾನಿಯ ಈ ನಿರ್ಧಾರ ಕೇಳಿ ಪಾಕ್ಗೆ ನಡುಕ ಶುರುವಾಗಿದೆ. ಭಾರತವು ಮುಂದಿನ 24ರಿಂದ 36 ಗಂಟೆಗಳಲ್ಲಿ ತನ್ನ ವಿರುದ್ಧ ಮಿಲಿಟರಿ ಕ್ರಮ ಕೈಗೊಳ್ಳಲು ಯೋಚಿಸುತ್ತಿದೆ ಅಂತ ಪಾಕಿಸ್ತಾನ ಬಾಯ್ ಬಡ್ಕೊಳ್ತಿದೆ. ಪ್ರತೀಕಾರಕ್ಕೆ ಭಾರತ ಮುಂದಿರುವ ಆಯ್ಕೆ ಕೋಲ್ಡ್ ಸ್ಪಾಟ್. ಸೀಮಿತ ಮಟ್ಟದಲ್ಲಿ ದಾಳಿಗೆ ಪ್ಲಾನ್ ಮಾಡಿಕೊಂಡಿದೆ. ಪಾಕಿಸ್ತಾನದ ಮೇಲೆ ಪೂರ್ಣ ಪ್ರಮಾಣದ ಯುದ್ಧ ಇಲ್ಲವಾದರೂ ಪಿಒಕೆ ಗುರಿಯಾಗಿಸಿಕೊಂಡು ಭಾರತ ಪ್ರಹಾರ ಶುರು ಮಾಡಬಹುದು. ಮೊದಲು ಟೆರರ್ ಲಾಂಚ್ ಪ್ಯಾಡ್ ಧ್ವಂಸಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ನಂತರ ಪಿಒಕೆಯನ್ನ ವಶಕ್ಕೆ ಪಡೆಯಬಹುದು. ನಿಯಂತ್ರಣ ರೇಖೆಯಲ್ಲಿ ದಾಳಿ ಮಾಡಿ ಎಲ್ಒಸಿ ವಿಸ್ತರಣೆ ಮಾಡುವುದು, ಅಂತಾರಾಷ್ಟ್ರೀಯ ಗಡಿಯಲ್ಲಿ ದಾಳಿ ಮಾಡಿ ಅದನ್ನ ವಿಸ್ತರಣೆ ಮಾಡುವುದು, ನೆಲ, ಜಲ, ಆಕಾಶ 3 ಮಾರ್ಗದಲ್ಲಿ ಏಕಕಾಲಕ್ಕೆ ದಾಳಿ ಮಾಡಿ ಪಾಕಿಸ್ತಾನಕ್ಕೆ ನೌಕಾ ದಿಗ್ಬಂಧನ, ಕರಾಚಿ ಮೇಲೆ ನೌಕಾಪಡೆ ದಾಳಿ ಮಾಡುತ್ತೆ. ಪಾಕ್ ಒಳಭಾಗಕ್ಕೆ ವಾಯುದಾಳಿ, ರಾವಲ್ಪಿಂಡಿ, ಇಸ್ಲಾಮಾಬಾದ್ ಇತ್ಯಾದಿಗಳಲ್ಲಿ ದಾಳಿ ನಡೆಸಲಾಗುತ್ತೆ. ಪ್ರತೀಕಾರ ಮಿಸ್ ಆಗಲ್ಲ, ಕಾದು ಹೊಡೆಯುವುದಷ್ಟೇ ಸೇನೆ ತಂತ್ರ. That's my mission. That's my promise. I'll find you. ಇಲ್ಲಿಯವರೆಗೆ 46 ಉಗ್ರರ ನೆಲೆಗಳನ್ನ ಭಾರತೀಯ ಸೇನೆ ಗುರುತಿಸಿದೆ. ಇನ್ನು ಭಾರತದ ಟಾರ್ಗೆಟ್ ಗೊತ್ತಾಗ್ತಿದ್ದಂತೆಯೇ ಪಾಕ್ ಸೇನೆ ಉಗ್ರರ ನೆಲೆಯಿಂದ ಬೇರೆಡೆಗೆ ಶಿಫ್ಟ್ ಮಾಡಿದೆ. ಹೀಗಾಗಿಯೇ ಪಾಕ್ ಬಚ್ಚಿಟ್ಟಿರುವ ಉಗ್ರರ ಸ್ಥಳಗಳ ಮೇಲೆ ದಾಳಿಯ ಸಾಧ್ಯತೆ ಹೆಚ್ಚಿದೆ. ಎಲ್ಲ ಉಗ್ರರ ನೆಲೆ ಪತ್ತೆ ಹಚ್ಚುವ ಕೆಲಸವನ್ನ ಸೇನೆ ಮಾಡ್ತಾ ಇದೆ. ಮುಂದಿನ 24ರಿಂದ 36 ಗಂಟೆಯಲ್ಲಿ ಸೇನೆ ದಾಳಿ ಸಾಧ್ಯತೆ ಇದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬೆಳಗಾವಿ ದಾಳಿಯ ಪ್ರತೀಕಾರಕ್ಕೆ ಭಾರತ ಸಜ್ಜಾಗಿದೆ. ಮಧ್ಯೆ ಟಾರ್ಗೆಟ್ ಫಿಕ್ಸ್ ಆದಂತ ಬೆನ್ನಲ್ಲೇ ಪಾಕಿಸ್ತಾನದ ಗಡಿಯಲ್ಲಿ ಎನ್ಐಎ ತನಿಖೆಯನ್ನು ಮುಂದುವರೆಸಿದೆ. ಈಗಾಗಲೇ 106 ಜನರ ಹೇಳಿಕೆ ಕೂಡ ಪಡೆದುಕೊಂಡಿದೆ. ತನಿಖೆ ಕೈಗೆತ್ತಿಕೊಂಡಿರುವಂತಹ ಎನ್ಐಎ ಅಧಿಕಾರಿಗಳು ನಾಳೆ ಅಂತಿಮ ವರದಿಯನ್ನ ರಕ್ಷಣಾ ಸಚಿವಾಲಯಕ್ಕೆ ಹಿರಿಯ ಅಧಿಕಾರಿಗಳಿಗೆ ಸಲ್ಲಿಕೆಯನ್ನ ಮಾಡಲಿದ್ದಾರೆ. ಈ ಮಧ್ಯೆ ಯಾವುದೇ ಕಾರಣಕ್ಕೂ ಕೂಡ ಮಿಸ್ ಆಗಬಾರದು ಅಂತ ಭಾರತೀಯ ಮಿಲಿಟರಿ ಪಡೆ ಯೋಧರು ಸೇಡಿನ ಹಕ್ಕಿಯಂತೆ ಹಗಲಿರುಳು ಕೂಡ ಹೊಂಚಾಗ್ತಾ ಇದ್ದಾರೆ. ಪಾಕಿಸ್ತಾನ ಮಟ್ಟ ಹಾಕಲು ಭಾರತ ಸಜ್ಜು. ಮೊದಲ ಆಪರೇಷನ್ ಫಿಕ್ಸ್ ಅಟ್ಯಾಕ್ ಎಲ್ಲಿ? ಬೆಳಗಾವಿ ದಾಳಿಯ ಪ್ರತೀಕಾರಕ್ಕೆ ಭಾರತದ ಸೇನೆ ಸಜ್ಜಾಗಿದೆ. ಟಾರ್ಗೆಟ್ ಫಿಕ್ಸ್ ಆಗಿದ್ದು ಸಮಯ ಕೂಡ ನಿಗದಿತ.